ಬರ ನಿರ್ವಹಣೆಗೆ ಇನ್ನೊಂದು ನಿಮ್ಗೆ ಹೇಳ್ತೀನಿ. ಈಗಾಗಲೇ ನಮ್ಮ ಮಾವು ಬೆಳೆದಂಥವ್ರಿಗೆ ನಾನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಹಿಂದೆ ಬರೆದಿದ್ದೆ, ಅವರು ಕೂಡ ಬರೆದಿದ್ದಾರೆ. ಹಿಂದೆ ಹೋದ ವರ್ಷ ಏನು ನಾವು ಸಹಾಯ ಮಾಡಿದ್ದೋ ಈ ವರ್ಷ ನಮ್ಮ ಮಾವು ಬೆಳೆಗಾರರಿಗೆ ಅದನ್ನು ಮುಂದುವರಿಸ್ತಾ ಇದ್ದೀವಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಲಾಸ್ಟ್ ಇಯರ್ ಏನು ಕೊಟ್ಟಿದ್ದೋ ಆ ರೀತಿ ಈ ವರ್ಷ ಕೂಡ ಮುಂದುವರಿಸ್ತಾ ಇದ್ದೀವಿ. ಇಲ್ಲ, ಅಧಿವೇಶನ ನೋಡೋಣ, ಈಗ ಕ್ಯಾಬಿನೆಟ್ ತೀರ್ಮಾನ ಮಾಡ್ತೀವಿ. ಬರ ನಿರ್ವಹಣೆಗೆ ಈಗಾಗಲೇ ಒಂದೊಂದು ಜಿಲ್ಲೆಗೆ ಇಬ್ಬಿಬ್ರು ಮೂರು ಜನ ಜಿಲ್ಲೆಗಳಿಗೆ ಮಂತ್ರಿಗಳಿಗೆ ಹೇಳಿದ್ದೇನೆ. ಅವರೆಲ್ಲ ಡಿಸ್ಟ್ರಿಕ್ಟ್ಗಳಿಗೆ ಪ್ರವಾಸವನ್ನ ಮಾಡ್ತಾರೆ. ಏನೇನಿದೆ ಅವರೆಲ್ಲ ನಾಳೆ ಆಫೀಸರ್ಸ್ ಹತ್ರ ಮಾತಾಡಿದ್ದೀನಿ. ಆಲ್ DC-ಗಳಿಗೆಲ್ಲ ಹೇಳಿದ್ದೀನಿ ನಾನು. ಆಲ್ ಸೆಕ್ರೆಟರಿಗಳು ಕೂಡ 3ನೇ ತಾರೀಕು ಆದ್ಮೇಲೆ 2ನೇ ತಾರೀಕು ಆದ್ಮೇಲೆ ಕ್ಯಾಬಿನೆಟ್ ಆದ್ಮೇಲೆ ಕಂಪಲ್ಸರಿ ಹೋಗ್ತಾರೆ. ಅವರು ಕೂಡ ಜಾಗೃತಿ ಮೂಡಿಸ್ತಾರೆ. ಅವರು BLAಗಳಿಗೆ ಎಲ್ಲ ಕೂಡ ಹೇಳ್ತಾರೆ. BLAಗಳು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಕೂಡ ಎಲ್ಲ ಯಾವುದೇ ಪಾರ್ಟಿಯವರಾಗಲಿ ಅವರ ಗಮನಕ್ಕೂ ಕೂಡ ಜಾಗೃತಿ ಮೂಡಿಸಬೇಕು, ತಿಳುವಳಿಕೆ ಕೊಡಬೇಕು ಅಂತ ನಾನು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಸಾಕಷ್ಟು ಹಣವನ್ನ ನೀರಿಗೋಸ್ಕರ ಜಿಲ್ಲಾಧಿಕಾರಿಗಳ ಕೈಗೆ ಕೊಟ್ಟಿದ್ದೇವೆ. ಏನೇಳಿ ಅದಾದ್ಮೇಲೆ ಮಾತಾಡೋಣ, ಈಗ ಬೇಡ. ಫಸ್ಟ್ ಮಳೆ ಉಳಿಸೋಣ. ಇಡೀ ದೇಶ, ನಮ್ದೊಂದೇ ಅಲ್ಲ, ಇಡೀ ದೇಶಕ್ಕೆ ಮಳೆ ಅಪಾಯ ಕಾಣ್ತಾ ಇದೆ. ಸರ್ಕಾರ ಈ ಸ್ಪೀಡ್ 2 ವರ್ಷ ಸ್ಪೀಡ್ ಇದೆ ಸರ್. ತಿಂಡಿ ಹೆಂಗಿದೆ? ಚೆನ್ನಾಗಿದ್ಯಾ? ಈ ಸ್ಪೀಡ್ ಕಂಟಿನ್ಯೂ ಆಗುತ್ತೆ. ನಿಮ್ಮ ಅಧಿಕಾರಿಗಳು ನೋಡಪ್ಪ, ಆಲ್ ಮಿನಿಸ್ಟರ್ಸ್ ಒಬ್ಬೊಬ್ಬರಿಗೆ 2-3 ಜಿಲ್ಲೆ ವಹಿಸಿದ್ದೀನಿ. ಅವರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ. ನಾನು ಐ ಡೋಂಟ್ ವಾಂಟ್ ದೆಮ್ ಟು ವೇಸ್ಟ್. ಎಲ್ಲ ಇದ್ದಾರೆ ನೋಡಿ, ಮಿಕ್ಕಿದವರು ಬರ್ತಾರೆ. ಅವ್ರೇನು ಖಂಡಿತ ಎಲ್ಲ ಬರ್ತಾರೆ. ಮಿಕ್ಕಿದ ವಿಚಾರ ಕೆಲವು ನನಗೆ ಗೊತ್ತು, ಏನೇನು ಪ್ರಶ್ನೆ ಕೇಳಬೇಕು ಅಂತಿದ್ದೀರಿ, ಆಮೇಲೆ ಮಾತಾಡ್ತೀನಿ. ಎಲ್ಲದಕ್ಕೂ ಉತ್ತರ ಇದೆ ನಂತರ, ಎಲ್ಲರಿಗೂ ಉತ್ತರ ಇದೆ. ಬೆಳಗ್ಗೆ ನಡೆದ ಮೀಟಿಂಗು ಉತ್ತರ ಇದೆ, ನಾಳೆ ನಡೆಯುವ ಮೀಟಿಂಗು ಉತ್ತರ ಇದೆ. ನನಗೆ ಒಂದಿನೂ ವೇಸ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆಲ್ಲ ಕಾಲ ಕಾಯ್ತಾ ಇದ್ದೀನಿ. ಅಧಿವೇಶನ ಆಗಲೇಬೇಕಲ್ಲ.